RCC ಕನ್ಸ್ಟ್ರಕ್ಷನ್ ಕಡೆಯಿಂದ ಸೊ ಯಾರೇ ಇಲ್ಲಿ ಬಂದು ಮನೆ ಕಟ್ಟಿಸ್ತಿದ್ದೀರಾ ಅಂದರೆ ಇಂಡಿಪೆಂಡೆನ್ಸ್ ಡೇ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೆ ಅಪ್ ಟು 5 ಲಕ್ಷದವರೆಗೂ ಇಂಟೀರಿಯರ್ನ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ. ಜೊತೆಗೆ ಇನ್ಸ್ಟೆಂಟಾಗಿ ಬುಕ್ ಮಾಡ್ಕೋತೀರಾ ಮನೆ ಕಟ್ಸೋದಕ್ಕೆ 2 ಗ್ರಾಮ್ ಗೋಲ್ಡ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಕೇವಲ 58 ಲಕ್ಷದಲ್ಲೇ ಇಷ್ಟು ಅಂದವಾಗಿರ್ತಕ್ಕಂಥ ಮನೆನ ಕಟ್ಟಿದ್ದಾರೆ. ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಮೇಲ್ ಫಾಲ್ ಸೀಲಿಂಗ್ ಆಗಿರ್ಬೋದು, ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಿಗೆ ಬಂತು ಅಂದರೆ 2 ಕಾರ್ಗಳು ಪಾರ್ಕ್ ಮಾಡುವಷ್ಟು ಜಾಗನ ಮಾಡಿಕೊಟ್ಟಿದ್ದಾರೆ. ಡಿಸೈನ್ಗೋಸ್ಕರ ಒಂದು ಗ್ರಾನೈಟ್ ಬೀಡಿಂಗ್ನ ಕೊಟ್ಟಿದ್ದಾರೆ ಇಲ್ಲಿ, ಮತ್ತು ಟೀಕು ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ ನೋಡ್ತಾ ಇರ್ಬೋದು. ಸೊ ಒಳಗಡೆ ಬರ್ತಿದ್ದ ಹಾಗೇನೆ ನೀವು ನೋಡ್ತಾ ಇರ್ಬೋದು. ಸೊ ಕೆಳಗಡೆ ಗ್ರಾನೈಟ್ ನೋಡಿ, ವೈಟ್ ಕಲರ್ ಥೀಮಲ್ಲಿ ಮಾಡಿರ್ತಕ್ಕಂಥದ್ದು. ವಾಲ್ ಸೀಲಿಂಗು ಅಷ್ಟೇ ಚೆನ್ನಾಗಿದೆ, ತುಂಬ ಡೀಸೆಂಟಾಗಿ. ಇಲ್ಲಿ ಏನಾದ್ರು ವಾಲ್ ಪೇಪರು, ಫೋಟೋ ಏನಾದರೂ ಹಾಕತ್ತೀನಿ ಅಂದರೆ ಅದಕ್ಕೂ ಕೂಡ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್. TV ಯೂನಿಟ್ ನೋಡಿ. ಸೊ ಇದು ಅಷ್ಟೇ ಥರ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ. ಮನೆ ಮುಂದೆ ಒಂದು ಇರ್ಬೇಕು, ಆ ಥರ ಎಲ್ಲ ಹಳ್ಳಿ ಕಡೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಥರ ಇಲ್ಲಿ ಈ ಜಾಗ ಬಿಟ್ಕೊಂಡಿದ್ದಾರೆ ಇವರು. ಆರಾಮ್ಸೆ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಆ ಗಾಳಿ ಬೆಳಕನ್ನೆಲ್ಲ. ಸ್ಯಾಂಡ್ವಿಚ್ ಡಿಸೈನಲ್ಲಿ ಸೊ ಮೆಟ್ಲುಗಳನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಟಫ್ಲನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ, ಮತ್ತು SS ಸೇಫ್ಟಿ ಗ್ರಿಲ್ಸ್. ರಾಫ್ಟರ್ಸ್ ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗಿಗೆ. ನೋಡಿ ಎದುರುಗಡೆನೆ ಕಿಚನ್ ಇದೆ, ಬಟ್ ಕಿಚನ್ ಕಾಣಿಸ್ತಾ ಇಲ್ಲ. ಬಟ್ ಇದೊಂದು ಲಕ್ಸುರಿ ಫೀಲ್ ಕೊಡ್ತಾ ಇದೆ ನಮಗೆ, ವುಡನ್ ಫಿನಿಶಿಂಗ್ ಅಲ್ಲಿ ಇರ್ತಕ್ಕಂಥದ್ದು. 58 ಲಕ್ಷದಲ್ಲಿ ಈ ತರ ಕಟ್ಟಿದ್ದಾರೆ. ಕೆಳಗಡೆ ಆ ಗಾರ್ಡನ್ ಏರಿಯಾ ಎಷ್ಟು ದೊಡ್ಡದಾಗಿದೆ. ರಫ್ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನ್ ಅಲ್ಲಿ. RCC ಕನ್ಸ್ಟ್ರಕ್ಷನ್ಗೆ ವಹಿಸಿದ್ರೆ ಇವರೊಂದು ಗುದ್ಲಿ ಪೂಜೆ, ಭೂಮಿ ಪೂಜೆಯಿಂದ ಹಿಡಿದು ನಿಮಗೆ ಗೃಹ ಪ್ರವೇಶದವರೆಗೂ ಇವ್ರ ಸಪೋರ್ಟ್ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, RCC ಅವ್ರು ಕಟ್ಟಿರ್ತಕ್ಕಂಥ ಮನೆಗಳನ್ನ ಸಿಕ್ಕಾಬಟ್ಟೆ ತೋರಿಸ್ಬಿಟ್ಟಿದ್ದೀನಿ. ಇನ್ನೊಂದು ಮನೆ ಕೂಡ ಕಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, G+1 ಯಾವ ಥರ ಅಂದವಾಗಿ ಕಟ್ಟಿದ್ದಾರೆ ನೋಡಿ. ಇರೋದೇ ಫಸ್ಟ್ ಫ್ಲೋರ್ ಅಷ್ಟೇ, ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು. ಸೊ ಇದನ್ನು 58 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥದ್ದು. ಗ್ರೌಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ಗಳಿರ್ತಕ್ಕಂಥ ಮನೆ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ 4 ಬೆಡ್ರೂಮ್ಗಳಿರ್ತಕ್ಕಂಥ ಮನೆನ ಕಟ್ಟಿದ್ದಾರೆ. ಸೊ ಎಕ್ಸ್ಟೀರಿಯರ್ ಎಲಿವೇಶನ್ ನೋಡ್ತಾ ಇರ್ಬೋದು. ಇನ್ನು ಒಳಗಡೆ ಹೋಗೋಣ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಕೇವಲ 58 ಲಕ್ಷದಲ್ಲೇ ಇಷ್ಟು ಅಂದವಾಗಿರ್ತಕ್ಕಂಥ ಮನೆನ ಕಟ್ಟಿದ್ದಾರೆ. RCC ಅವ್ರು ಕಟ್ಟಿರ್ತಕ್ಕಂಥ ಮನೆಗಳನ್ನ, ಸುಮಾರು ಮನೆಗಳನ್ನ ನಾನು ತೋರಿಸಿದ್ರೆ ವಿಡಿಯೋದಲ್ಲಿ, ನಮ್ಮ ಚಾನಲ್ನ ನೋಡ್ಕೊಂಡು 100 ಮನೆಗಳನ್ನ ಕಟ್ಸ್ಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನ ಕಟ್ಟಿರ್ತಕ್ಕಂಥವ್ರು RCC ಕನ್ಸ್ಟ್ರಕ್ಷನ್ ಅವರು. ಅದರಲ್ಲಿ ಈ ಮನೆ ಕೂಡ ಒಂದು ಅಂತ ಹೇಳ್ಬೋದು. ಬನ್ನಿ ಎಕ್ಸ್ಟೀರಿಯರ್ ಇಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಎಕ್ಸ್ಟೀರಿಯರ್ ಎಲಿವೇಶನ್ ನೋಡ್ತಾ ಇರ್ಬೋದು. ಏನು ದುಂದು ವೆಚ್ಚ ಮಾಡದೆ ಜಸ್ಟ್ ಸಿವಿಲ್ ವರ್ಕಲ್ಲೇ ಈ ಥರ ಡಿಸೈನ್ನ ಮಾಡಿದ್ದಾರೆ. ಎಲ್ಲ ಟೆಕ್ಸ್ಚರ್ ಪೇಂಟಿಂಗು ಮತ್ತು ಸಿಮೆಂಟು ಆ ಥರ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾಕ್ಸ್ ಟೈಪು ಎಲ್ಲ ಡಿಸೈನ್ ಮಾಡಿರ್ತಕ್ಕಂಥದ್ದು. ಮತ್ತು ಡ್ಯುಯಲ್ ಕಲರು ಡಲ್ ಆಗಿದೆ, ಒಂಥರ ಡೀಸೆಂಟಾಗಿ ಸೂಪರ್ ಆಗಿರ್ತಕ್ಕಂಥ ಕಲರ್ನ ಪೇಂಟ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಮತ್ತು MS ಗೇಟ್ನ ಬಳಸಿದ್ದಾರೆ ವಿತ್ ವುಡನ್ ಕಲರ್ ಡಿಸೈನ್ ಇರ್ತಕ್ಕಂಥದ್ದು ಫಿನಿಶಿಂಗು. ಸೊ ಆ ಥರ ಗೇಟ್ನ ಮಾಡಿರ್ತಕ್ಕಂಥದ್ದು ನೋಡಿದ್ರ. ಮತ್ತು ಟಫ್ಲನ್ ಗ್ಲಾಸ್ ಅದು ಕೂಡ ಲುಕ್ ಬರ್ತಾ ಇದೆ. ಅದಾದಮೇಲೆ ಮೇಲ್ಗಡೆ ರಾಫ್ಟರ್ಸ್ ಯೂಸ್ ಮಾಡಿದರೆ ಫಾಲ್ ಸೀಲಿಂಗಿಗೆ. ಸೊ ಟೋಟಲ್ G+1. ಅದಾದಮೇಲೆ ಮೇಲ್ಗಡೆ ಸಿಂಟೆಕ್ಸ್ ಇಡೋದಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಪೇಂಟ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಸೊ ಬನ್ನಿ, ಇದು ನೋಡಿ, ರ್ಯಾಂಪ್ ನೋಡ್ತಾ ಇರ್ಬೋದು. ಇನ್ ಕೇಸ್ ಫ್ಯೂಚರಲ್ಲಿ ರೋಡ್ ಬಂದು ಇನ್ನೂ ಹೈಟ್ ಆಯಿತು ಅಂದರೆ ಏನು ನೋ ಪ್ರಾಬ್ಲಮ್ ಅಂತ ಹೇಳಬೇಕು. ಸೊ ಯಾಕೆಂದರೆ ಅದಕ್ಕಿಂತ ಒಂದು 2-3 ಅಡಿ ಮೇಲ್ಗಡೆನೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಆರಾಮ್ಸೆ ಕಾರು, ಬೈಕು ಏನೇ ಹೋದ್ರೂ ಕೂಡ ಏನೂ ಆಗಬಾರೋ ಆ ಥರ ಕ್ವಾಲಿಟಿ ಬಂಡೆಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ನೋಡಿಸ್ತೀನಿ ಈಗ. ಸೊ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಕಂಪ್ಲೀಟಾಗಿ ಟೂರ್ ಮಾಡೋಣ. ನೋಡಿ ಒಳಗಡೆ ಈ ಗ್ರೌಂಡ್ ಫ್ಲೋರಿಗೆ ಬಂತು ಅಂದರೆ 2 ಕಾರ್ಗಳು ಪಾರ್ಕ್ ಮಾಡುವಷ್ಟು ಜಾಗನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಟೆಕ್ಸ್ಚರ್ ಒಂದು ಟೈಲ್ಸ್ ನೋಡ್ತಾ ಇರ್ಬೋದು, ಒಂಥರ ರಫ್ ಟೈಲ್ಸು, ಪಾರ್ಕಿಂಗ್ ಟೈಲ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಡಿಸೈನಲ್ಲಿ. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಒಂದು ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಬೈಕಲ್ಲಿ ಬರ್ಬೋದು ಅಥವಾ ನಡ್ಕೊಂಡು ಓಡಾಡೋದಕ್ಕೆ ಯಾವಾಗಲೂ ದೊಡ್ಡ ಗೇಟ್ನ ನಾವು ತೆಗೆದು ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಚಿಕ್ಕ ಗೇಟು ಮತ್ತು ದೊಡ್ಡ ಗೇಟ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ವಾಲ್ ಗೇಟ್ 2x4 ಟೈಲ್ಸ್ನ ಕೊಟ್ಟಿದ್ದಾರೆ ವಿತ್ ಬ್ಲ್ಯಾಕ್ ಬಾರ್ಡ್ರು ಟೈಲ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿನೇ ಇದು ಲುಕ್ ಬಂದಿರೋದು. ಇಲ್ಲಿ ನೋಡಿ 2x4 ಟೈಲ್ಸು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಡಿಸೈನ್ಗೋಸ್ಕರ ಒಂದು ಗ್ರಾನೈಟ್ ಬೀಡಿಂಗ್ನ ಕೊಟ್ಟಿದ್ದಾರೆ ಇಲ್ಲಿ. ಇದು ಕೂಡ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಇದು ಕೂಡ ಸ್ಕ್ರೀನ್ಸ್ ತುಂಬ ವೀಡಿಯೋ ಮಾಡಿದ್ದೀನಿ. ಗಾಳಿ, ಬೆಳಕು, ಮಳೆ, ಧೂಳು ಏನು ಬರಬಾರ್ದಂದ್ರೆ ಇದನ್ನು ಯೂಸ್ ಮಾಡ್ತಾರೆ. ಅದನ್ನು ಈ ಗ್ರೌಂಡ್ ಫ್ಲೋರ್ ಮನೆಗೆ ಹಾಕ್ಕೊಂಡಿದ್ದಾರೆ. ಸೊ ಡೋರ್ ನೋಡ್ತಾ ಇರ್ಬೋದು ನೀವು. ಸೊ 3 ಅಡಿಗೆ 7 ಅಡಿ ಹೈಟಲ್ಲಿ ಕೊಟ್ಕೊಂಡಿದ್ದಾರೆ. ಪ್ಲಸ್ ಇದು ಟೋಟಲ್ಲು 5 ಅಡಿ ಡೋರ್, ಇದು ವಿತ್ ವಿಂಡೋ ಇನ್ಕ್ಲೂಡಿಂಗ್ ಇರ್ತಕ್ಕಂಥದ್ದು. ಮತ್ತು ಟೀಕು ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ ನೋಡ್ತಾ ಇರ್ಬೋದು. ಸೊ ಒಳಗಡೆ ಬರ್ತಿದ್ದ ಹಾಗೇನೆ ನೀವು ನೋಡ್ತಾ ಇರ್ಬೋದು. ಸೊ ಕೆಳಗಡೆ ಗ್ರಾನೈಟ್ ನೋಡಿ, ವೈಟ್ ಕಲರ್ ಥೀಮಲ್ಲಿ ಮಾಡಿರ್ತಕ್ಕಂಥದ್ದು. ಮತ್ತು ಮೇಲ್ಗಡೆ ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ದಾರೆ. ಫಾಲ್ ಸೀಲಿಂಗು ಅಷ್ಟೇ ಚೆನ್ನಾಗಿದೆ, ತುಂಬ ಡೀಸೆಂಟಾಗಿ ಬಡ್ಜೆಟಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲೂ ಅಷ್ಟೇ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಮಸ್ಕಿಟೋ UPVC ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಸೊ ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನಾದ್ರು ವಾಲ್ ಪೇಪರು, ಫೋಟೋ ಏನಾದರೂ ಹಾಕತ್ತೀನಿ ಅಂದರೆ ಅದಕ್ಕೂ ಕೂಡ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಅದಾದ ನಂತರ TV ಯೂನಿಟ್ ನೋಡಿ. ಸೊ ಇದು ಅಷ್ಟೇ
ಥರ ಗ್ರ್ಯಾಂಡ್ ಲುಕ್ ಕೊಟ್ಟಿದೆ, ಬಟ್ ಡೀಸೆಂಟ್ ಆಗಿದೆ. ಸೊ ಟೋಟಲ್ 3 BHK ಹೌಸ್ ಇದು. ಸೊ 3 BHK ಹೌಸು. ಇದು ಹಾಲ್ ನೋಡಿದ ತಕ್ಷಣ ಈ ಕಡೆ ಓಪನ್ ಕಿಚನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಹೀಗೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಒಂದು ಕಲರ್ ಥೀಮಲ್ಲಿ ತುಂಬ ಸ್ಮೂತ್ ಕ್ಲೋಸಿಂಗ್ ಇರ್ತಕ್ಕಂಥ ಇಂಟೀರಿಯರ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ. ಮತ್ತು ಕಿಚನಿಂದ ಒಳಗಡೆ ಹೋಗ್ತೀವಿ ಅಂದರೆ ಇಲ್ಲೊಂದು ಡಿಫ್ರೆಂಟ್ ಆಗಿದೆ. ಬನ್ನಿ, ಸೈಟ್ ದೊಡ್ಡದಾಗಿದ್ದರೆ ಏನೆಲ್ಲ ಮಾಡ್ಕೋಬೋದು ಅನ್ನೋದಕ್ಕೆ ಈ ಮನೆ ಕೂಡ ಒಂದು ಎಕ್ಸಾಂಪಲು. ಕಿಚನಿಂದ ಹೀಗೆ ಹೊರಗಡೆ ಬಂದರೆ ಇಲ್ಲಿ ನೋಡಿ, ಮನೆಗೆ ಬೇಕಾದಂಥ ತರಕಾರಿ ಮತ್ತು ಸೊಪ್ಪು ಗಿಡಗಳನ್ನ ಹಾಕ್ಕೊಂಡು, ಸೊ ಇಲ್ಲಿ ಒಂದು ಏನೋ ಒಂದು ಖುಷಿ, ಮನಃಶಾಂತಿ ಅಂತಾರಲ್ವಾ, ಮನೆ ಮುಂದೆ ಒಂದು ಹಿತ್ಲಿರಬೇಕು, ಆ ಥರ ಎಲ್ಲ ಹಳ್ಳಿ ಕಡೆ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೋ ಆ ಥರ ಇಲ್ಲಿ ಈ ಜಾಗ ಬಿಟ್ಕೊಂಡಿದ್ದಾರೆ ಇವರು. ಸೊ ಸೇಫ್ಟಿ ಪರ್ಪಸ್ಸು ಗೇಟ್ ಹಾಕಿದ್ದಾರೆ, ಸ್ಟೀಲ್ ಡೋರು, ಆಮೇಲೆ ಡೋರು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ವಿಂಡೋ ಇದೆ, ಲೈಕ್ ಕಿಚನ್ ಗಾಳಿ ಬೆಳಕು ಬರಬೇಕಲ್ಲ ಅದಕ್ಕೋಸ್ಕರ. ಸೊ ಇಲ್ಲೂ ಅಷ್ಟೇ ವಾಷಿಂಗ್ ಮಿಷನ್ ಏನಾದರೂ ಇಟ್ಕೋಬೋದು, ಅಲ್ಲೂ ಕೂಡ ಇಟ್ಕೋಬೋದು, ಅದಕ್ಕೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ. ಇದು ಕೂಡ ತುಂಬ ಡಿಸೈನ್ ಚೆನ್ನಾಗಿದೆ. ಏನಾದರೂ ಶೋಕೇಶ್ ಐಟಮು, ಏನೋ ಗಿಫ್ಟ್ಸು ನೋಡೋದಕ್ಕೆ ಲುಕ್ ಬರೋ ಥರ ಇಲ್ಲೇನಾದರೂ ಇಟ್ಟರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಅಂದರೆ ಇಲ್ಲಿರ್ತಕ್ಕಂಥ ಮನೆ ಓನರು ಇನ್ನೂ ಫುಲ್ ಶಿಫ್ಟ್ ಆಗಿಲ್ಲ, ಈಗ ತಾನೇ ಇನ್ನೂ ಶಿಫ್ಟ್ ಆಗ್ತಾ ಇದ್ದಾರೆ ನಿಧಾನಕ್ಕೆ. ಹಾಗಾಗಿ ಕೆಲವೊಂದು ಐಟಮ್ಗಳು ಹಾಗೇ ಇದೆ. ಇದು 3 ಬೆಡ್ರೂಮ್ ಹೌಸ್ ಇದು. ಸೊ ಅದರಲ್ಲಿ 1 ಬೆಡ್ರೂಮ್ ಇಲ್ಲೇ ಬರುತ್ತೆ. ಇಲ್ಲಿ ನೋಡಿ, ಬನ್ನಿ, ಎಲ್ಲ ಸ್ಟೋರ್ ಮಾಡಿದ್ದಾರೆ ನೋಡಿ, ಎಲ್ಲ ಐಟಮ್ಗಳು. ಅಂದರೆ ಹೇಳಿದ್ನಲ್ಲ, ಈಗ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಕೂಡ ವಿಂಡೋನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಅದಕ್ಕೂ ಅಷ್ಟೇ ಮಸ್ಕಿಟೋ ಮೆಶ್ ಇದೆ. ಇಲ್ಲಿ ಯಾವುದೇ ರೀತಿ ಫಾಲ್ ಸೀಲಿಂಗ್ನ ಪ್ರೊವೈಡ್ ಮಾಡಿಲ್ಲ. ನಾರ್ಮಲ್ಲಾಗಿ 58 ಲಕ್ಷಕ್ಕೆ ಹೆಂಗೆ ಕಟ್ಟಬೇಕು ಆ ಥರ ಕಟ್ಟಿದ್ದಾರೆ. ಡೀಸೆಂಟಾಗಿ ಚೆನ್ನಾಗಿರ್ಬೇಕು, ನೋಡಿದ್ರೆ ಚೆನ್ನಾಗಿ ಕಟ್ಸಿದ್ಯಪ್ಪ ಅನ್ಬೇಕು. ಮತ್ತು ಇಲ್ಲೂ ಅಷ್ಟೇ ಪ್ರೊಫೈಲ್ ಲೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಏನಾದರೂ ಐಟಮು ಅದನ್ನೆಲ್ಲ ಇಟ್ಕೊಂಡ್ರೆ ನೋಡೋದಕ್ಕೆ ಲುಕ್ ಕಾಣಿಸುತ್ತೆ ನೋಡಿ. ಫ್ರಂಟಲ್ಲಿ ಸೊ ಇಲ್ಲಿ ಟಿ ವಿ ಯೂನಿಟು, ಫಾಲ್ ಸೀಲಿಂಗು, ಕಿಚನ್ನು, ಮತ್ತು ಇಲ್ಲಿ ಒಂದು ಬೆಡ್ರೂಮ್ ಆದರೆ ಇನ್ನೂ 2 ಬೆಡ್ರೂಮು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಒಂದು ಬೆಡ್ರೂಮು, ಇಲ್ಲೂ ಒಂದು ಬೆಡ್ರೂಮು. ಸೊ ಇದು ನಾರ್ಮಲ್ ಬೆಡ್ರೂಮು, ಇಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ರೀತಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಇದಕ್ಕೂ ಅಷ್ಟೇ ರೆಡಿಮೇಡ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಸ್ಪಾಟ್ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಯಾವುದೇ ಫಾಲ್ ಸೀಲಿಂಗ್ ಇಲ್ಲ. ಗಾಳಿ ಬೆಳಕಿಗೆ ಇಲ್ಲೂ ಕೂಡ ಅಷ್ಟೇ ಗ್ರಿಲ್ಲು ಮತ್ತು ಮಸ್ಕಿಟೋ ಮೆಶ್ಶು ಎಲ್ಲ ಥರದ್ದು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇನ್ನೂ ಒಂದು ಬೆಡ್ರೂಮ್ಗೆ ಹೋಗೋಣ ಅಂದರೆ ಇಲ್ಲಿದೆ ನೋಡಿ ಎದುರುಗಡೆ. ಇದು ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ ಬೆಡ್ರೂಮ್. ಇದು ಇಲ್ಲೇ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಎಲ್ಲ ವೆಸ್ಟರ್ನ್ ಫಿಟ್ಟಿಂಗ್ಸ್ನೇ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೂ ಅಷ್ಟೇ ಗಾಳಿ ಬೆಳಕು ಯಾವುದಕ್ಕೂ ತೊಂದರೆ ಇಲ್ಲ. ಆರಾಮ್ಸೆ ಕುತ್ಕೊಂಡು ಎಂಜಾಯ್ ಮಾಡ್ಬೋದು ಆ ಗಾಳಿ ಬೆಳಕನ್ನೆಲ್ಲ. ಸೊ ಒಳ್ಳೆ ಗಾಳಿ ಬೆಳಕಿದೆ. ಸೊ ಇದು ಗ್ರೌಂಡ್ ಫ್ಲೋರ್ ಆಯಿತು. ಇದೇ ಗ್ರೌಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ನೋಡಿದ್ರೆ, ಹಾಗೆ ಕಾಮನ್ ಟಾಯ್ಲೆಟ್ ರೂಮ್ ನೋಡಿ. ಇದು ಇಲ್ಲೂ ಅಷ್ಟೇ 2 ಕಡೆ 2 ಟಾಯ್ಲೆಟ್ ರೂಮ್ ಇದೆ. ಒಂದು ರೂಮ್ಗೆ ಅಟ್ಯಾಚ್ಡ್ ಇರ್ತಕ್ಕಂಥದ್ದು, ಒಂದು ಕಾಮನ್ ಟಾಯ್ಲೆಟ್ ರೂಮ್. ಇದು ವೆಸ್ಟರ್ನೇ ಕೊಟ್ಟಿದ್ದಾರೆ ಎಲ್ಲದನ್ನು ಕೂಡ. ಸೊ ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ, ಗ್ರೌಂಡ್ ಫ್ಲೋರಲ್ಲೇ 3 BHKನ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನಮ್ಮ RCC ಅವರು ನೋಡಿದ್ರಿ. ಇದೇ ಥರನೇ ಕಟ್ಟಬೇಕಂದ್ರೆ ಇದನ್ನೇ ನೋಡ್ಬೋದು. ಮತ್ತು ಬನ್ನಿ, ಓನರ್ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ. ಆ ಫಸ್ಟ್ ಫ್ಲೋರ್ನ ಯಾವ ಥರ ಬಿಲ್ಡ್ ಮಾಡಿದ್ದಾರೆ, ಯಾವ ಥರ ಕಟ್ಸ್ಕೊಂಡಿದ್ದಾರೆ, RCC ಅವರು ಯಾವ ಥರ ಕಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಆಗಲೇ ಹೇಳೋದು ಮತ್ತೆ 10,000 ಲೀಟ್ರ್ ಕೆಪಾಸಿಟಿ ಇರ್ತಕ್ಕಂಥ ಸಂಪ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗೆ ಬನ್ನಿ, ಆಗಲೇ ಹೇಳಿದ್ನಲ್ಲ ಫಸ್ಟ್ ಫ್ಲೋರ್ಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮತ್ತೆ ವಾಶ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಾರ್ಮಲಾಗಿ ಬರ್ತಾ ಇರ್ತಾರೆ ಸಿಟಿ ಅಂದಮೇಲೆ ಅವ್ರಿಗೆ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಹಾಗೆ ಸ್ಯಾಂಡ್ವಿಚ್ ಡಿಸೈನಲ್ಲಿ ಸೊ ಮೆಟ್ಲುಗಳನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇದು ಅಷ್ಟೇ 3.5 ಅಡಿ ಕೊಟ್ಟಿದ್ದಾರೆ. ಅದರೊಳಗಡೆ SS ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಅಷ್ಟೇ ಯಾವುದೇ ಥರ ಡಿಸೈನ್ ಇಲ್ಲದೆ ಜಸ್ಟ್ ಪೇಂಟ್ನ ಮಾಡಿರ್ತಕ್ಕಂಥದ್ದು. ಸ್ಪೇಷಿಯಸ್ ಆಗಿದೆ ಮೆಟ್ಲುಗಳು. ಯಾಕಂದರೆ 40 ಸೈಡ್ ಡೈಮೆನ್ಷನ್ ಅಂದರೆ ಒಂಥರ ದೊಡ್ಡ ಮನೆಯೇ ಕಟ್ಬೋದು, ಅದೇ ಥರನೇ ಮಾಡ್ಕೊಂಡಿದ್ದಾರೆ ಇವರು. ಸೊ ಇಲ್ಲೂ ಅಷ್ಟೇ ಜಾಲಿ ಪ್ರೊವೈಡ್ ಮಾಡಿದರೆ ಗಾಳಿ ಗೀಳಿ ಬೆಳಕು ಎಲ್ಲ ಬರುತ್ತೆ. ಹಾಗೆ ಮೇಲ್ಗಡೆ ಹೋದರೆ ಇಲ್ಲೂ ಕೂಡ ಅಷ್ಟೇ ಕೊನೆವರೆಗೂ SS ಗ್ರಿಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೊಂಥರ ಆ್ಯಂಟಿಸ್ಕಿಡ್ ಗ್ರಾನೈಟ್ನ ಪ್ರೊವೈಡ್ ಮಾಡಿದರೆ ಇಲ್ಲೊಂಥರ ಡಿಸೈನ್ಸ್ ಇದೆ ನೋಡಿ. ಇದು ತುಂಬ ಚೆನ್ನಾಗಿದೆ ಟೈಲ್ಸು. ಇಲ್ಲಿ ನೋಡಿ ಟಫ್ಲಾನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ ಮತ್ತು SS ಸೇಫ್ಟಿ ಗ್ರಿಲ್ಸು ಬಿಲ್ಡಿಂಗಿಗೆ. ಆಮೇಲೆ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಸೊ ರಾಫ್ಟರ್ಸ್ನ ಯೂಸ್ ಮಾಡಿದ್ದಾರೆ ಫಾಲ್ ಸೀಲಿಂಗಿಗೆ. ಅವು ಅಷ್ಟೇ ಸ್ಪಾಟ್ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆನ್ ಮಾಡ್ತೀನಿ ತಡ್ರಿ. ಸೊ ನೋಡಿ ಸ್ಪಾಟ್ಲೈಟ್ಸ್ನ ಆನ್ ಮಾಡಿಸುತ್ತೆ, ಈ ಥರ ಕಾಣಿಸುತ್ತೆ. ಈಗ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಡೋರ್ ಬಗ್ಗೆ ಹೇಳೋದಾದರೆ ನೋಡಿ, ಟೋಟಲ್ 5 ಅಡಿ ಲೆಂತ್ ಇರ್ತಕ್ಕಂಥದ್ದು. ಅಂದರೆ ವಿತ್ ಇನ್ಕ್ಲೂಡಿಂಗ್ ವಿಂಡೋ ಸೇರಿ ಹೇಳ್ತಾ ಇರೋದು. ಇದು 1.5 ಅಡಿ ಇದೆ, ಇದು 3.5 ಅಡಿ ಇದೆ ಹೊಸಲು. ಟೋಟಲ್ 7 ಅಡಿ ಹೈಟಲ್ಲಿ ಡೋರ್ನ ಮಾಡಿಸಿರ್ತಕ್ಕಂಥದ್ದು. ಕಂಪ್ಲೀಟ್ ಟೀ ಕುಡ್ಡಲ್ಲಿ ಮಾಡಿದ್ದಾರೆ. ಹ್ಯಾಂಡಲ್ ಆಗಿರ್ಬೋದು ಎಲ್ಲದೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಬನ್ನಿ ಒಳಗಡೆ ಹೋಗೋಣ. ಇದು ಅಷ್ಟೇ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಏನು ನೋಡಿದ್ವೋ ಅದೇ ಥೀಮು, ವೈಟ್ ಥೀಮಲ್ಲೇ ಇಲ್ಲಿ ಗ್ರಾನೈಟ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಹಾಲಿಗೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಟಿ ವಿ ಯೂನಿಟ್. ಇದು ಅಷ್ಟೇ
ಸಿಂಪಲ್ ಪ್ರೊಫೈಲಲ್ಲಿ ಲೈಟಲ್ಲಿ ಮತ್ತು ಗೋಲ್ಡನ್ ಬೀಡಿಂಗಲ್ಲಿ ಈ ಥರ ಮಾಡಿಕೊಟ್ಟಿರ್ತಕ್ಕಂಥದ್ದು. ನೋಡಿ ಇಲ್ಲಿ UPVC ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ, ಬಿಕಾಸ್ ಬೆಳಕಿಗೋಸ್ಕರ ವಿತ್ ಗ್ಲಾಸ್. ಇಲ್ಲಿ TV ಯೂನಿಟ್ಟು ವೈರಿಂಗ್ ಗಿರಿಂಗ್ ಎಲ್ಲ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿತ್ತು ಪ್ರೊಫೈಲಲ್ಲಿ ಲೈಟ್ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ಇನ್ನು ಫ್ಯಾನ್ಗಿನ್ ಡಿಸೈನ್ ಆಗಿರ್ತಕ್ಕಂಥದ್ದು ಹಾಕ್ಕೊಂಡ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅದೆಲ್ಲ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೂ ಅಷ್ಟೇ ಫೋಟೋ ಅಥವಾ ವಾಲ್ಪೇಪರ್ ಏನಾದರೂ ಹಾಕತ್ತೀನಿ ಅಂದರೆ ಅದಕ್ಕೂ ಕೂಡ ಡಿಸೈನ್ ಈ ಥರ ಮಾಡಿಕೊಟ್ಟಿದ್ದಾರೆ. ಯೂಶಲಾಗಿ ತುಂಬ ಮನೆಗಳಿಗೆ RCC ಅವರು ಈ ಥರ ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ಮಾಡಿದ್ದಾರೆ. ಸೊ ಇಲ್ಲೂ ನೋಡ್ತಾ ಇರ್ಬೋದು, ಇದು CNC ಕಟ್ಟಿಂಗಲ್ಲಿ ಆಗಿರ್ತಕ್ಕಂಥ ಡಿಸೈನು. ನೋಡಿ ಎದುರುಗಡೆನೇ ಕಿಚನ್ ಇದೆ, ಬಟ್ ಕಿಚನ್ ಕಾಣಿಸ್ತಾ ಇಲ್ಲ, ಬಟ್ ಇದೊಂದು ಲಕ್ಸುರಿ ಫೀಲ್ ಕೊಡ್ತಾ ಇದೆ ನಮಗೆ, ವುಡನ್ ಫಿನಿಶಿಂಗಲ್ಲಿ ಇರ್ತಕ್ಕಂಥದ್ದು. ಸೊ ಒಳಗಡೆ ಹೋಗೋಣ ಬನ್ನಿ. ಇಲ್ಲದೆ ಒಂದು ವಾಲ್ ಗೀಲ್ ಕಟ್ಟಿದ್ರೆ ಅಷ್ಟು ಲುಕ್ ಬರ್ತಾ ಇರಲಿಲ್ಲ. ಸೊ ಈ ಥರ ಮಾಡಿರೋದ್ರಿಂದ ಇಷ್ಟು ಲುಕ್ ಬರ್ತಾ ಇದೆ. ವಿತ್ ಜೊತೆಗೆ ಅದೆಲ್ಲ ಪಿಲ್ಲರ್ ಇದೆ, ಪಿಲ್ಲರ್ಗೆ ವುಡನ್ ಫಿನಿಶಿಂಗಿಂದ ಈ ಥರ ಫಿನಿಶಿಂಗ್ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಅಷ್ಟು ಲಕ್ಸುರಿ ಲುಕ್ ಬರ್ತಾ ಇದೆ. ಸೊ ಇಲ್ಲಿ ಬಂದರೆ ಓಪನ್ ಕಿಚನ್ ಇದೆ ಸ್ನೇಹಿತರೆ, ಇಲ್ಲ ನೋಡ್ತಾ ಇರ್ಬೋದು. ಇಲ್ಲೂ ಅಷ್ಟೇ ಗಾಳಿ ಬೆಳಕು ಎಲ್ಲದೂ ಕೂಡ ತುಂಬ ಕಂಫರ್ಟಾಗಿ ಬರ್ತದೆ, ಆ ಥರನೇ ಕಟ್ಟಿದ್ದಾರೆ. ಮತ್ತು ಇಲ್ಲೂ ಅಷ್ಟೇ ಥರ ಕಾರ್ನರ್ ವಿಂಡೋ ಅಂತಲೇ ಹೇಳ್ಬೋದು. ಕೆಳಗಿಂದ ಯಾರಾದರೂ ಮೇಲಕ್ಕೆ ಹತ್ತು ಬರ್ತಾ ಇದ್ದರೆ ಇಲ್ಲೇ ಕಾಣಿಸುತ್ತೆ ಯಾರು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ವಿತ್ ಸೇಫ್ಟಿ ಗ್ರಿಲ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ UPVC ವಿಂಡೋನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಇದು 4 ರೂಮ್ಗಳಿರ್ತಕ್ಕಂಥ ಮನೆ ಇದು. ಸೊ ಹಾಲ್ ಆಯಿತು, ಕಿಚನ್ ಆಯಿತು. ಅದಾದ ನಂತರ ಇಲ್ಲಿ ಬನ್ನಿ, ಈಗೆಲ್ಲ ಶಿಫ್ಟ್ ಆಗ್ತಾ ಇದ್ದಾರೆ, ಎಲ್ಲ ಹರಡಿಬಿಟ್ಟಿದ್ದಾರೆ. ಸೊ ಓನರ್ ಹಾಗಾಗಿ ಇನ್ನೊಂದು ನಾಳೆ ನಾಡ್ದ್ರಲ್ಲಿ ಕ್ಲೀನ್ ಮಾಡ್ಕೋತಾರೆ, ಎಲ್ಲ ಇನ್ನೂ ಶಿಫ್ಟ್ ಆಗಿಲ್ಲ ಕಂಪ್ಲೀಟು. ಸೊ ಇಲ್ಲೇನು ನೋಡ್ತಾ ಇದ್ರು, ಇದು ಕೂಡ ಒಂದು ರೂಮು, ಇಲ್ಲೆಲ್ಲ ಬಟ್ಟೆ ಗಿಟ್ಟೆ ಹಾಕಿದ್ದಾರೆ, ಜೋಡಿಸ್ಕೋಬೇಕಲ್ಲ. ಅದಾದ ನಂತರ ಸೊ ಇಲ್ಲೂ ಒಂದು ಬೆಡ್ರೂಮ್, ಸೆಕೆಂಡ್ ರೂಮ್ ಇದು. ಸೊ ಇದು ಯಾವುದೇ ರೀತಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ. ಇಲ್ಲೂ ಅಷ್ಟೇ WPVC ವಿಂಡೋ ವಿತ್ ಮಸ್ಕಿಟೋ ಮೆಶ್ ಇರ್ತಕ್ಕಂಥದ್ದು. ಮೇಲ್ಗಡೆ ಯಾವುದೇ ರೀತಿ ಫಾಲ್ ಸೀಲಿಂಗ್ ಮಾಡಿಲ್ಲ. ಸೊ ಮತ್ತು ಇದು ಬೆಡ್ರೂಮ್ ಅಲ್ಲ ಇದು, ಮತ್ತು ಟಾಯ್ಲೆಟ್ ರೂಮ್ ಅಲ್ಲ, ಸ್ಟೋರ್ ರೂಮ್ ಅಂತ ಪ್ರೊವೈಡ್ ಮಾಡಿದ್ದಾರೆ. ಬೇಕೇ ಬೇಕು ಮನೇಲಿ ಒಂದು ಸ್ಟೋರ್ ರೂಮ್, ಏನೇ ಒಂದು ವೇಸ್ಟ್ ಐಟಮ್ ಹಾಕ್ಕೊಳೋದಕ್ಕೆ. ಇಲ್ಲಿ ಡ್ರಮ್ಮು ಅದೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಬನ್ನಿ, ಇದು ನೋಡಿ ಸ್ಪೇಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು. ಆರಾಮ್ಸೆ ಎಂಥ ದೊಡ್ಡ ಒಂದು ಸೋಫಾ ಇದ್ರೂ ಕೂಡ ಆರಾಮ್ಸೆ ತಗೊಂಡೋಗ್ಬೋದು. ನೋಡಿ 1 ಬೆಡ್ರೂಮ್ ಆಯಿತು, 2 ಬೆಡ್ರೂಮ್ ಆಯಿತು. ಇಲ್ಲಿ ಬಂದರೆ ಇಲ್ಲಿ 2 ಬೆಡ್ರೂಮ್ ಇದೆ. ಸೊ ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ. ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ ಬೆಡ್ರೂಮ್ ಇದು ನೋಡಿ. ಇದು ಅಷ್ಟೇ ಗಾಳಿ ಬೆಳಕು ಎರಡೆರಡು ಕಡೆ ವಿಂಡೋನ ಪ್ರೊವೈಡ್ ಮಾಡಿದರೆ, ಅದು ಕೂಡ ದೊಡ್ಡದಾಗಿದೆ. ವಿತ್ ಗ್ರಿಲ್ಲು ವಿತ್ ಮಸ್ಕಿಟೋ ಮೆಶ್ಶು UPVC ವಿಂಡೋ ಪ್ರೊವೈಡ್ ಮಾಡಿದರೆ. ಸೊ ಇಲ್ಲಿ ಟಾಯ್ಲೆಟ್ ರೂಮ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು ಎಲ್ಲ ವೆಸ್ಟರ್ನು. ಈಗ 3ನೇ ಬೆಡ್ರೂಮ್ ನೋಡಿದ್ರೆ ಬನ್ನಿ, ಈಗ 4ನೇ ಬೆಡ್ರೂಮ್ ತೋರಿಸ್ತೀನಿ. ಇದು ಕಾಮನ್ ಟಾಯ್ಲೆಟ್ ರೂಮು. ಯೂಶಲಾಗಿ ಆ ಬೆಡ್ರೂಮ್ ಅಟ್ಯಾಚ್ಡ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಈ ರೂಮ್ಗೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, 4 ಬೆಡ್ರೂಮ್ಗಳು ಇರ್ತಕ್ಕಂಥ ಮನೆ ಇದು. ಸೊ 4 BHK ಹೌಸ್ ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು. ಟೋಟಲು 3 ಟಾಯ್ಲೆಟ್ ರೂಮ್ಗಳಿದೆ. ಈ ರೂಮ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಇಲ್ಲೊಂದು ಟಾಯ್ಲೆಟ್ ರೂಮ್ ಇದೆ, ಮತ್ತು ಒಂದು ಕಾಮನ್ ಟಾಯ್ಲೆಟ್ ರೂಮ್ ಇದೆ. ಆ ರೂಮ್ಗೊಂದು ಟಾಯ್ಲೆಟ್ ರೂಮ್ ಇದೆ. ಸೊ ಇಷ್ಟ ಆಯಿತು. ಫಸ್ಟ್ ಫ್ಲೋರಲ್ಲಿ ಒಂಥರ ಕಂಫರ್ಟಾಗಿ ಕಟ್ಕೊಂಡಿದ್ದಾರೆ ಓನರು, ಅದೇ ಥರನೇ ಕಟ್ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಮೇಲ್ ಫಾಲ್ ಸೀಲಿಂಗ್ ಆಗಿರ್ಬೋದು, ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ. ಯಾರೇ ಬಂದರೂ ಕೂಡ ಎಂಟ್ರೆನ್ಸ್ ಒಳಗಡೆ ಎಂಟ್ರಿ ಆದ ತಕ್ಷಣ ಈ ಪೋರ್ಷನ್ನೇ ಒಂದು ಸೂಪರಾಗಿ ಲಕ್ಸುರಿಯಾಗಿ ಕಾಣ್ತಾ ಇದೆ. ಮೇನ್ ಬಿಕಾಸ್ ಒಂದು ಫಾಲ್ ಸೀಲಿಂಗ್ ಆಗಿರ್ಬೋದು, ಮತ್ತು ಇಲ್ಲಿ ಪಾರ್ಟಿಷನ್ ಈ ಥರ ಮಾಡಿದಾರಲ್ಲ CNC ಕಟ್ ಮಾಡಿ, ಇದು ಅಷ್ಟೇ ತುಂಬ ಲಕ್ಸುರಿ ಲುಕ್ನ ಕೊಡ್ತಾ ಇದೆ. ಮೇನ್ ಬಿಲ್ಡಿಂಗ್ ಆಗಿರ್ಬೋದು, ಮತ್ತು ಮೇಲ್ಗಡೆ ಹಿಂಗೆ ಪಿಲ್ಲರ್ ಹೋಗಿದೆ, ಆ ಪಿಲ್ಲರ್ನು ಕೂಡ ಕಂಪ್ಲೀಟ್ ಕಾಣದೇ ಇರೋ ರೀತಿ ಈ ಥರ ಬೇಕು ಅಂತ ಈ ಥರ ಮಾಡಿದಾರೇನೋ ಅನ್ನೋ ಥರ ಅನ್ಕೋಬೇಕು. ಬಟ್ ಅದನ್ನೆಲ್ಲ ಫಿಲ್ ಮಾಡಿದ್ದಾರೆ. ಇಲ್ಲೂ ಪಿಲ್ಲರ್ ಹೋಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪಿಲ್ಲರು, ಅಲ್ಲೂ ಪಿಲ್ಲರ್ ಕಾಣಿಸ್ತಾ ಇದೆ. ಆ ಪಿಲ್ಲರ್ ಯಾವುದೇ ರೀತಿ ಕಾಣಬಾರ್ದು ಅಂತೇಳಿ ಈ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಆ ಲಕ್ಸುರಿ ಲುಕ್ಕೇ ಕಾಣಿಸ್ತಾ ಇದೆ. ಸೊ ನೋಡಿ 58 ಲಕ್ಷದಲ್ಲಿ ಈ ಥರ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರ್ ಆಯಿತು. ಈಗ ಮೇಲ್ಗಡೆ ಹೋಗೋಣ ಬನ್ನಿ. ರೂಫಲ್ಲಿ ಏನಿದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಮೇಲ್ ರೂಫ್ಗೆ ಹೋಗ್ಬೇಕಾದ್ರೆ ಇಲ್ಲೂ ಅಷ್ಟೇ, ಇಲ್ಲೂ ಗಾಳಿ ಬೆಳಕು ಎಲ್ಲ ಬರಲಿ ಅಂತ ಆ ಥರ ಪ್ರೊವೈಡ್ ಮಾಡಿದ್ದಾರೆ. ಮೆಟ್ಲುಗಳಂತೂ ಕಂಫರ್ಟಾಗಿ ಮಾಡಿದ್ದಾರೆ ರೀ. ಆರಾಮ್ಸೆ 3-3.5 ಅಡಿ ಸೈಜಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲೂ ಅಷ್ಟೇ ಒಂದು ವಾಷಿಂಗ್ ಮಿಷನ್ನ ಪ್ರೊವೈಡ್ ಮಾಡ್ಕೊಳೋಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ವುಡನ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ರೂಫಲ್ಲಿ ಬಂದ್ವಿ ಅಂತ ಅಂದರೆ ಇಲ್ಲಿ ಸಿಂಟೆಕ್ಸ್ನ ಇಡೋದಕ್ಕೆ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸೋಲಾರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಟ್ ವಾಟರ್ ಬೇಕಲ್ಲ ಮನೆಗೆ, ಮೋಸ್ಟ್ ಇಂಪಾರ್ಟೆಂಟು. ಅದಾದ ನಂತರ ಹೆಣ್ಮಕ್ಳಂದರೆ ಬಟ್ಟೆ ಒಗೆಯೋದಕ್ಕೆ ಎಲ್ಲದಕ್ಕೂ ಜಾಗ ಬೇಕೇ ಬೇಕು. ಅದಕ್ಕೆ ಬಟ್ಟೆ ಒಗೆಯೋದಕ್ಕೆ ಕೂತ್ಕೊಂಡು ಒಗೆಯೋ ಥರ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಇಷ್ಟು. ಮತ್ತು ಅದಾದ ನಂತರ ಬಟ್ಟೆ ಹಾಕೋದಕ್ಕೆ ಇದರ ಸ್ಟ್ಯಾಂಡೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. 40ಕ್ಕೆ 40 ಡೈಮೆನ್ಷನಲ್ಲಿ ಇಷ್ಟು ಕಂಫರ್ಟಾಗಿ ಕಟ್ಟಿರ್ತಕ್ಕಂಥದ್ದು ನೋಡಿ. ಕೆಳಗಡೆ ಆ ಗಾರ್ಡನ್ ಏರಿಯಾ ಎಷ್ಟು ದೊಡ್ಡದಾಗಿದೆ
40 ತಗೊಂಡ್ರೆ ಮನೆ ಇಷ್ಟು ಕಂಫರ್ಟಾಗಿ ಏನು ಬೇಕೋ ಅದನ್ನ ಮಾಡ್ಕೋಬೋದು. ಅದಕ್ಕೆ ದಿಸ್ ಇಸ್ ದ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನೋಡಿ, 40 ಡೈಮೆನ್ಷನಲ್ಲಿ 58 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಈ ಸುಂದರವಾದ ಮನೆನ ತೋರಿಸಿದ್ವಿ. ಇದನ್ನ ಕಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸುಮಾರು 100 ಬಿಲ್ಡಿಂಗ್ಗಳು ವಿಡಿಯೋ ಮಾಡಿದ್ದೀವಿ. ಇದೇ ಥರನೇ ಕಟ್ತಾನೆ ಇದ್ದಾರೆ. ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳು ಅದೆಷ್ಟೋ 100 ಇದ್ದಾವೆ. ಸೊ ಎಲ್ಲ ಕಡೆನೂ ಇವ್ರು ಕಟ್ತಾ ಇರ್ತಕ್ಕಂಥದ್ದು RCC ಕನ್ಸ್ಟ್ರಕ್ಷನ್ ಅವರು. ಇದು ನೋಡಿ ಎಷ್ಟು ಸುಂದರವಾಗಿದೆ, 58 ಲಕ್ಷದಲ್ಲಿ ಕಟ್ಟಿದ್ದಾರೆ. ನೀವು ಕೂಡ ಇದೇ ಥರನೇ ಕಟ್ಸ್ಬೇಕಾ, ಅಥವಾ ಇದಕ್ಕಿಂತ ಡಿಫ್ರೆಂಟಾಗಿ ಕಟ್ಸ್ಬೇಕಾ, ಅಥವಾ ಕಮರ್ಷಿಯಲ್ ಕಟ್ಸ್ಬೇಕಾ, ರೆಸಿಡೆನ್ಷಿಯಲ್ ಕಟ್ಸ್ಬೇಕಾ? ಸೊ ಯಾವ ಸೈಜ್ ಆದರೂ ಇರಲಿ, ಯಾವ ಥರ ಡೈಮೆನ್ಷನ್ ಆದರೂ ಇರಲಿ, ಇವರು ನಿಮಗೆ ಕಟ್ಕೊಡ್ತಾರೆ. RCC ಕನ್ಸ್ಟ್ರಕ್ಷನ್ಗೆ ವಹಿಸಿದರೆ ಇವರೊಂದು ಗುದ್ಲಿ ಪೂಜೆ, ಭೂಮಿ ಪೂಜೆಯಿಂದ ಹಿಡಿದು ನಿಮಗೆ ಗೃಹ ಪ್ರವೇಶದವರೆಗೂ ಇವ್ರ ಸಪೋರ್ಟ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದಲ್ಲಿ ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಇಷ್ಟು RCC ಕನ್ಸ್ಟ್ರಕ್ಷನ್ ಅವರು ಕಟ್ಟಿರ್ತಕ್ಕಂಥ ಮನೆಯ ಟೂರ್ ಆಗಿತ್ತು.